ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಷ್ಟೊಂದು ದಿನದಿಂದ ಎಲ್ಲರೂ ಕೂಡ ನಮಗೆ 12ನೇ ಕಂತಿನ ಹಣ ಯಾವಾಗ ಬರುತ್ತೆ, 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಪರದಾಡ್ತಾ ಇದ್ರಿ, ವೆಯ್ಟ್ ಕೂಡ ಮಾಡ್ತಾ ಇದ್ರಿ. ಈಗ ನಿಮಗೆ 12ನೇ ಕಂತಿನ ಹಣ ಬಂದು ತಲುಪ್ತಾ ಇರುವಂಥದ್ದು. ಎಷ್ಟೊಂದು ಜನಕ್ಕೆ ಈಗ 12ನೇ ಕಂತಿನ ಹಣ ಬಂದಿದೆ. ಆದರೆ ಕೆಲವೊಂದಿಷ್ಟು ಜನಕ್ಕೆ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 12ನೇ ಕಂತಿನ ಹಣ ಬಂದಿಲ್ಲ. ಈಗ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನಮಗೆ ಹಣ ಬಂದಿದೆ ಅಂತ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ರಿ ನಮಗೆ ಹಣ ಬಂದಿಲ್ಲ ಅಂತ. ಆದರೆ ಈಗ ಏನಾಗಿದೆ ಅಂತ ಅಂದರೆ 1,22,00,000 ಫಲಾನುಭವಿಗಳು ಯಾರು ಇದ್ದಾರೆ, ಗೃಹಲಕ್ಷ್ಮಿ ಫಲಾನುಭವಿಗಳು, ಅವ್ರಿಗೆ ಕೂಡ ಎಲ್ರಿಗೂ ಕೂಡ ಒಟ್ಟಿಗೆ ಅಮೌಂಟ್ನ ಹಾಕೋಕೆ ಆಗೋದಿಲ್ಲ. ಹಾಗಾಗಿ 12ನೇ ಕಂತಿನ ಹಣ ಏನಿದೆ ನಿಮಗೆ 7ನೇ ತಾರೀಕು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ, ಅದರಲ್ಲೂ ಕೂಡ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ. ಅದಾದ್ಮೇಲೆ ಇವತ್ತು ನಿಮಗೆ ಯಾರ್ಯಾರಿಗೆ ಬಂದಿಲ್ಲ ನೋಡಿ ಹಣ, 12ನೇ ಕಂತಿನ ಹಣ ಇವತ್ತು ನಿಮ್ಮ ಒಂದು ಅಕೌಂಟ್ಗೆ ಬಂದು ಜಮಾ ಆಗುವಂಥದ್ದು. ಹಾಗೆ 13ನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಕೂಡ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ಲು 10,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ. ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಅಂದರೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಒಂದೊಂದು ಲೈಕ್ನ ಮಾಡಿದ್ರು ಕೂಡ 500 ಲೈಕ್ಸು ಬೇಗ ಕಂಪ್ಲೀಟ್ ಆಗುವಂಥದ್ದು. ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಓಕೆ ವೀಕ್ಷಕರೇ, ಈಗ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಅಕೌಂಟ್ಗೆ 12ನೇ ಕಂತಿನ ಹಣ ಹಾಗೆ 13ನೇ ಕಂತಿನ ಹಣ ಎರಡನ್ನೂ ಕೂಡ ಈಗ ಜಮಾ ಮಾಡ್ತಾ ಇರುವಂಥದ್ದು. 4,000 ಒಟ್ಟಿಗೆ ಜಮಾ ಆಗುತ್ತಾ ಅಂತ ಕೇಳೋದಾದ್ರೆ ಇಲ್ಲ, ನಿಮಗೆ 4,000 ಹಣ ಒಟ್ಟಿಗೆ ಇಲ್ಲಿ ಜಮಾ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ 1,22,00,000 ಗೃಹಲಕ್ಷ್ಮಿಯರಿದ್ದಾರೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರತಿಯೊಂದು ಕಂತಿಗೆ ಅಂದರೆ 12ನೇ ಕಂತಿಗೆ 2,500 ಕೋಟಿಯನ್ನು ರಿಲೀಸ್ ಮಾಡಿದ್ದಾರೆ. ಹಾಗೆ 13ನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂಥದ್ದು 2,500 ಕೋಟಿ. ಹಾಗಾಗಿ ನಿಮಗೆ ಒಟ್ಟಿಗೆ ಎರಡು ಕೂಡ ಒಟ್ಟಿಗೆ ಬಂದು ತಲುಪೋದಿಲ್ಲ. ನಿಮಗೆ ಈಗ 12ನೇ ಕಂತಿನ ಹಣ ಏನು ಬರ್ತಾ ಇದೆ ಅದು ಈಗ ಕ್ರಮೇಣವಾಗಿ ನಿಮಗೆ ಇವತ್ತು ಬಂತು ಅಂತ ಅಂದರೆ ಇನ್ನೊಂದು ದಿನ ಬಿಟ್ಟು 13ನೇ ಕಂತಿನ ಹಣ ಬರುವಂಥದ್ದು. ಹಾಗೆ ನಿಮಗೆ ಹಣ ಬರುವಂಥದ್ದು. ಓಕೆ, ಈಗ ಯಾರ್ಯಾರಿಗೆಲ್ಲ 12ನೇ ಕಂತಿನ ಹಣ ಬಂದಿಲ್ಲ ಇವತ್ತು ವೆಯ್ಟ್ ಮಾಡಿ. ಮಧ್ಯಾಹ್ನ ಆದರೂ ಬರ್ಬೋದು, ಸಂಜೆ ಆದರೂ ಬರ್ಬೋದು, ಅಥವಾ ನಾಳೆ ಬೆಳಿಗ್ಗೆ ಆದರೂ ಬರ್ಬೋದು. ಯಾಕೆ ಅಂತ ಅಂದರೆ ಒಟ್ಟಿಗೆ ನಿಮಗೆ ಹಣ ಬರೋದಿಲ್ಲ. ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಒಟ್ಟಿಗೆ ಹಣವನ್ನು ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ 13ನೇ ಕಂತಿನ ಹಣ ಏನಿದೆ ನಿಮಗೆ 9ನೇ ತಾರೀಕು ಅಂದರೆ 9ನೇ ತಾರೀಕು ನಿಮಗೆ 13ನೇ ಕಂತಿನ ಹಣ ಬಂದು ತಲುಪುವಂಥದ್ದು ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗತ್ತೆ. ನೀವೆಲ್ಲರೂ ಕೂಡ ನಿಮ್ಮ ಒಂದು ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಿ. ಯಾವ ಜಿಲ್ಲೆಗೆ ಬರುತ್ತೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೇಕಾಗಿರುತ್ತೆ. ಓಕೆ, ಹಾಗಾಗಿ ಗೊಂದಲವನ್ನು ಪಟ್ಕೊಳೋಕ್ಕೆ ಹೋಗಬೇಡಿ. ಇನ್ನು 3 ದಿನದ ಒಳಗಡೆ ಅಂದರೆ ಇವತ್ತು 7 ಅಂದರೆ 7ನೇ ತಾರೀಕು ನಿನ್ನೆ ಇತ್ತು. ನಿನ್ನೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ. ಇವತ್ತು 8ನೇ ತಾರೀಕು, ಹಾಗೆ 9, 10, 11 ಅಂದರೆ ಈ ದಸರಾ ಹಬ್ಬದ ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ಬಂದು ಜಮಾ ಆಗುವಂಥದ್ದು 13ನೇ ಕಂತಿನ ಹಣ. ಓಕೆ, ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಿ. ನಿಮ್ಮ ಒಂದು ಅಕೌಂಟಿಗೆ ಗೃಹಲಕ್ಷ್ಮಿಯ ಹಣ ಬಂದಿದೆ ಇಲ್ವಾ ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈಗ 7ನೇ ತಾರೀಕು ಸೋಮವಾರ ನಿಮಗೆ 12ನೇ ಕಂತಿನ ಹಣ ಬಂತು. ಈಗ 9ನೇ ತಾರೀಕು ಬುಧವಾರ ನಿಮಗೆ 13ನೇ ಕಂತಿನ ಹಣ ಬರ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ದಸರಾ ಹಬ್ಬ ಇದೆ. ಓಕೆ, ಅದಕ್ಕಿಂತ ಮುಂಚೆ ನಿಮಗೆ 12 ಮತ್ತು 13ನೇ ಕಂತಿನ ಹಣ ಬಂದು ತಲುಪುವಂಥದ್ದು. ಯಾರ್ಯಾರಿಗೆ ಬಂದಿಲ್ಲ ನೋಡಿ ಅವರೆಲ್ಲರಿಗೂ ಕೂಡ 13ನೇ ತಾರೀಕು ಒಳಗಡೆ ಅಥವಾ 14ನೇ ತಾರೀಕು ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ಬಂದು ಜಮಾ ಆಗುವಂಥದ್ದು. ಇದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಯಾರು, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮಗೆ ತಿಳಿಸಿದ್ದಾರೆ. ನಿಮಗೆ ಹಣ ಬಂದೇ ಬರುತ್ತೆ. ಯಾರಿಗೆ ಬಂದಿಲ್ಲ ನೋಡಿ ಅವರೆಲ್ಲರೂ ಕೂಡ ಹಣ ಬಂದೇ ಬರುತ್ತೆ. ಒಬ್ಬರಿಗೂ ಕೂಡ ಮಿಸ್ ಆಗೋದಿಲ್ಲ. ಯಾಕೆ ಅಂತಂದರೆ ಈ ಒಂದು ಗೃಹಲಕ್ಷ್ಮಿಯ ಯೋಜನೆ ಏನಿದೆ ಸರ್ಕಾರ ಇರುವವರೆಗೂ ಕೂಡ ನಿಮಗೆ ಕೊಡ್ತಾ ಇರ್ತೀವಿ ಅಂತ ಒಂದು ಹೇಳಿಕೆಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಸ್ನೇಹಿತರೆ. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸ್ತಾ ಹೋಗ್ತಾನೆ. ಯೂಸ್ಫುಲ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ 500
500 ಏನೋ ಅದಕ್ಕಿಂತ ಜಾಸ್ತಿನೇ ಲೈಕ್ ಮಾಡ್ತೀರಾ. ಬೇಗ ಬೇಗ ಲೈಕ್ನ ಮಾಡಿ. ನಮ್ಮ ಒಂದು ಚಾನಲ್ಲು 10,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ. ಬೇಗ ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಜಾಯ್ನ್ ಆಗಿ. ಓಕೆ ವೀಕ್ಷಕರೇ, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಎಲ್ಲರೂ ಟೇಕ್ ಕೇರ್. ಬಾಯ್ ವೀಕ್ಷಕರೇ.